ಜೋಡಿಸ್ತೀವಿ ಸರ್. ರಾಜ್ಯದಲ್ಲಿ ಪ್ರಮುಖವಾಗಿ ನಾಯಕತ್ವ ಬದಲಾವಣೆ ವಿಚಾರಕ್ಕೂ ಸಾಕಷ್ಟು ಕೇಳಿ ಬರ್ತಾ ಇದೆ. ಶಾಸಕರಾದಂಥ ಇಕ್ಬಾಲ್ ಹುಸೇನ್ ಅವರು ಕೂಡ ಜನವರಿ 6ಕ್ಕೆ DCM DK ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಸರ್. ಏನಾಗುತ್ತಾ ಅಂತೇಳಿ? ನನ್ನ ಪಕ್ಷಕ್ಕೆ ಒಂದು ಆಂತರಿಕ ಪ್ರಜಾಪ್ರಭುತ್ವ ಇದೆ. ನನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೈಕಮಾಂಡ್ ನೋಡ್ಕೊಳ್ಳುತ್ತೆ. ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲ್ಲ. ಈ ಯತ್ನಾಳ್ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯತ್ನಾಳ್ ಅವರೇನೋ ಹೇಳ್ತಾರೆ, ಅದೇನೋ 13 ಕಿಲೋಮೀಟರ್ ದೂರದಲ್ಲಿ ಒಂದು ಮೀಟಿಂಗ್ ಆಗುತ್ತಂತೆ, 28.5 ಕಿಲೋಮೀಟರ್ ದೂರದಲ್ಲಿ ಒಂದು ಮೀಟಿಂಗ್ ಆಗುತ್ತಂತೆ. ಯತ್ನಾಳ್ ಸಾಹೇಬ್ರು ಇನ್ನೊಂದು ಮರ್ತೋದ್ರು ಸರ್, ವಿಧಾನಸೌಧದಿಂದ 7 ಕಿಲೋಮೀಟರ್ಸ್ ದೂರದಲ್ಲಿ ನಿಮಾನ್ಸ್ ಇದೆ, ಅಲ್ಲಿ ನಿಮಗೆ ಮೀಟಿಂಗ್ ಆಗಬೇಕು. ನಿಮಾನ್ಸ್ 7 ಕಿಲೋಮೀಟರ್ ದೂರದಲ್ಲಿದೆ ಸರ್. ಯತ್ನಾಳ್ ಅವ್ರು ಒಪ್ಕೊಂಡ್ರೆ ನಾನು ಬೆಂಗಳೂರು ಟ್ರಾಫಿಕ್ ಅವ್ರನ್ನ ಮಾತಾಡಿ ಅವರಿಗೆ 0 ಟ್ರಾಫಿಕ್ ಮಾಡಿಸ್ತೀನಿ. ನನಗೇನು ಭಯ ಅಂದರೆ, ಆ ನಿಮಾನ್ಸಲ್ಲಿ ಡಾಕ್ಟರ್ ವಿಜಯೇಂದ್ರ ಅಂತ ಒಬ್ರು ಇದ್ದಾರೆ. ಅಪ್ಪಿತಪ್ಪಿ ಯತ್ನಾಳ್ ಸಾಹೇಬ್ರಿಗೆ ಆ ವಿಜಯೇಂದ್ರ ಅನ್ನೋ ಡಾಕ್ಟ್ರ್ ಏನಾದರೂ ಟ್ರೀಟ್ ಮಾಡೋಕ್ಕೆ ಬಂದರೆ ಇವ್ರು ಅಲ್ಲೂ ಹಿಂದೆ ಮುಂದೆ ನೋಡಿದ್ರೆ ಬೈದು ಬಿಡ್ತಾರೇನೋ. ವಿಜಯೇಂದ್ರ ಅವರೇ ನಿನ್ನೆ ಹೇಳಿದ್ದಾರೆ ಯತ್ನಾಳ್ ಅವ್ರಿಗೆ, ₹1 ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅಂತ. ಯತ್ನಾಳ್ ಸಾಹೇಬ್ರೆ, ನಿಮ್ಮ ಕೆಪಾಸಿಟಿ ₹1 ಅಂತ ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷರೇ ಹೇಳಿದ್ದಾರೆ. ಸೊ ನಿಮ್ಮ ಪಕ್ಷದಲ್ಲೇ ನಿಮ್ಗೆ ₹1 ಯೋಗ್ಯತೆ ಇಲ್ಲ ಅಂಥದ್ದು ನೀವೇನು ಸರ್ ನೀವು ಬಂದು ನಮ್ಮ ಪಾರ್ಟಿ ಬಗ್ಗೆ, ನಮ್ಮ ಪಕ್ಷದ ಆಂತರಿಕ ವಿಚಾರದ ಬಗ್ಗೆ ಮಾತಾಡ್ತೀರಾ? ನಮ್ಮ ಪಕ್ಷದ ಆಂತರಿಕ ವಿಚಾರದ ಬಗ್ಗೆ ಮಾತಾಡ್ತೀರಾ? ಇದು ಅಷ್ಟು ಸೂಕ್ತ ಅಲ್ಲ.